ದಿಸ್ ಇಸ್ ಅ ಮೇಜರ್ ಡ್ಯಾಮ್. ನಮ್ಮ ಕುಣಿಗಲ್ ತಾಲೂಕಲ್ಲಿ ಸುಮಾರು 4,000 ಎಕರೆ ಒಳಗೊಂಡಂಥ ಸುಮಾರು 650 MCFT ಅಷ್ಟು ಶೇಖರಣೆ ಮಾಡೋಷ್ಟು ದೊಡ್ಡ ಡ್ಯಾಮ್ ಆದಂಥ ಹಿನ್ನೆಲೆಯಲ್ಲಿ ಸುಮಾರು 15,000 ರೈತರಿಗೆ ಅಚ್ಚುಕಟ್ಟಿಗೆ ಉಪಯೋಗ ಆಗೋಂಥ ವಿಶೇಷವಾದಂಥ ಡ್ಯಾಮು 1969ರಲ್ಲಿ ನಿರ್ಮಾಣವನ್ನು ಮಾಡಿ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲದೆಲ್ಲ ನಡೀತಿತ್ತು. ಪ್ರತಿ ವರ್ಷ ಡ್ಯಾಮ್ ಸೇಫ್ಟಿಯ ಇನ್ಸ್ಪೆಕ್ಷನ್ಸ್ಗಳು ಮಾಡಿ ಎಕ್ಸ್ಟರ್ನಲ್ ಸರ್ಫೇಸಲ್ಲಿ ಏನೇನು ತೆಗೆದುಕೋಬೇಕು ಎಲ್ಲನೂ ಮಾಡ್ತಿರ್ತಾರೆ. ಆದರೆ ಕೆಳ ಹಂತದಲ್ಲಿ ನೀರಿನ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಕೆಲವನ್ನ ಡಯಾಗ್ನೋಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ಸುಮಾರು 58 ವರ್ಷದಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಾನು ಇದನ್ನು ರೆಕಾರ್ಡ್ಸ್ ತೆಗೆದೆ. ಒಂದು 1970ಇಂದನೂ ಇವತ್ತು ಸುಮಾರು ಈ 2022ರಿಂದ 4 ಸಲ ಈ ಒಂದು ಡ್ಯಾಮನ್ನು ತುಂಬಿರೋಂಥದ್ದು ವಿಶೇಷವಾಗಿರೋಂಥದ್ದು. ಅದರಲ್ಲಿ ನೀರು ಇದ್ದಂಥ ಸಂದರ್ಭದಲ್ಲಿ ಕೆಲವು ಒಂದೇ ಒಂದು ಕಲ್ಲು ಮೇಸನ್ ಮಾಡಿರೋಂಥ ಕಲ್ಲು ಅದರದ್ದು ಡಿಫೆಕ್ಟ್ ಒಂದು ಅದಕ್ಕಿಂತ ಟಕ್ಕಂತ ಎಲ್ಲನೂ ಒಟ್ಟಿಗೆ ಹರಿಯುವಂಥದ್ದು ನೋಡ್ತಿದ್ದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಗೇಟಿನ ಒಂದು ವಾಲ್ ರೈಟ್ ಲ್ಯಾಟ್ರಲ್ ವಾಲ್ ಅಲ್ಲಿರೋಂಥ ಒಂದೆರಡು ಕಲ್ಲುಗಳು ಸಾಕಷ್ಟು ಸಮಯಾವಕಾಶದಲ್ಲಿ ಹಿಂದಿನ ಸುಮಾರು ವರ್ಷದಲ್ಲಿ ಕಟ್ಟಿರೋಂಥ ಬಿಲ್ಡಿಂಗಲ್ಲಿ ಆದಂಥ ಒಂದು ಡ್ಯಾಮೇಜಿಂದ ಸಡನ್ನಾಗಿ ನೀರು ಹರಿವಿಕೆ ಚಾನಲ್ ಮೂಲಕ ಜಾಸ್ತಿ ಆಗಿರೋದನ್ನು ಕಂಡು ಬಂದು ನಮ್ಮ ಅಭಿಯಂತರರೆಲ್ಲ ತಕ್ಷಣವೇ ಕಾರ್ಯನಿಮಿತ್ತರಾಗಿ ವಿಶೇಷವಾದಂಥ ಬೋಲ್ಡ್ರುಗಳನ್ನೆಲ್ಲ ತಂದು ಸ್ಯಾಂಡ್ ಬ್ಯಾಗ್ಗಳನ್ನೆಲ್ಲ ತಕ್ಷಣವೇ ತಂದು ಈ ಒಂದು ಮೇಜರ್ ಅತಾಚುರ್ಯವನ್ನು ತಡೆ ಹಿಡಿದಿದ್ದಾರೆ ಅಂತ ಹೇಳಬಲ್ಲೆ. ಇದಕ್ಕೇನು ಬೇಕು ಕ್ರಮಗಳನ್ನು ಆಲ್ರೆಡಿ ಎಲ್ಲ ಉನ್ನತ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಮತ್ತು ಡಿಸೈನಿನ ಇಂಜಿನಿಯರ್ಸ್ಗಳು ಇದಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಈಗ ತಾನೇ ಎಲ್ಲ ಯಾವ ರೀತಿ ಕ್ರಮ ಜರುಗಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಎಲ್ಲ ನಡೀತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಏನೋ ಇದ್ದಂಥ ಸಮಸ್ಯೆಗಳನ್ನು ತಂತ್ರಜ್ಞಾನದ ಮೂಲಕ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಸರಿಪಡಿಸಬೇಕು ಅನ್ನೋದು ದಾಟಿಲಿ ನಮ್ಮ ಅಭಿಯಂತರರು ಹೋಗ್ತಾ ಇದ್ದಾರೆ ಅಂತ ಹೇಳಬಲ್ಲ. ಸರ್, ಈ ಜಲಾಶಯದ ಏರಿಯಾ ಅಭಿವೃದ್ಧಿ ವಿಚಾರವಾಗಿ ಏನಾದರೂ ಡೆವಲಪ್ಮೆಂಟ್ ತಗೋತೀರಾ? ಹೌದು, ಬಂಡದೊಂದು ಜಾಸ್ತಿ ಕೇಳ್ತಾ ಇದ್ದಾರೆ. ಎರಡನೇದು ಇವತ್ತಿನ ದಿನ ಪ್ಯಾರಲ್ ಆಗಿ ಲ್ಯಾಟ್ರಲ್ ಎಕ್ಸಿಟ್ ಏನು ಲೆಫ್ಟ್ ಲ್ಯಾಟ್ರಲ್ ಎಕ್ಸಿಟಲ್ಲಿ ನಮಗೆ ಒಂದು ಓಪನಿಂಗ್ ಇದೆ, ಅದನ್ನು ಈ ಚಾನಲ್ಗೆ ಕಂಟಿನ್ಯೂಟಿ ಕೇಳ್ಕೊತಾ ಇದ್ದಾರೆ. ಮೂರನೇದು ಎಮರ್ಜೆನ್ಸಿ ಓಡಾಡೋಕ್ಕೆ ಬ್ರಿಡ್ಜ್ ಕೇಳ್ತಾ ಇದ್ದಾರೆ. ನಾಲ್ಕನೇದು ಗೇಟ್ ಆಟೋಮೇಷನ್ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲನೂ ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದನ್ನು ನಾನು ಸಹ ಅವ್ರಿಗೆ ಜೊತೆ ಎಲ್ಲ ರೀತಿಯಲ್ಲೂ ಸರ್ಕಾರದ ಜೊತೆ ಮತ್ತು ಅಭಿಯಂತರರ ಜೊತೆ ಮಾತನಾಡ್ಕೊಂಡು ದುಡ್ಡಿಗೆ ಯಾವುದು ಕೊರತೆ ಇಲ್ಲ, ಎಲ್ಲದಕ್ಕೂ ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲ ನಾನು. ಅಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಅಳವಡಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ. ಹೈಡ್ರಾಲಿಕ್ ಆಟೋಮೇಷನ್ನು ಇವಾಗ ಏನಾಗಿದೆ, ನಿಮಗೆ ಗೇರ್ ಬೇಸಿಸ್ ಮಲ್ಟಿಪಲ್ ಗೇರ್ಸ್ ಗೇಟ್ ಮ್ಯಾನ್ಯುಯಲ್ ಓಪನಿಂಗ್ ಇದೆ. ಅದು ನಾವು ಮೊನ್ನೆ ರಾತ್ರಿ ಸುಮಾರು 60 ಜನ ಎಲ್ಲ ಸದಸ್ಯರು ಒಳಗೊಂಡಂತೆ ಈ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಕೈ ಜೋಡಿಸ್ಕೊಂಡು ಮಾಡಿದಂಥ ಕಾರ್ಯಾಚರಣೆ ಭಾಳಷ್ಟು ಒತ್ತಿಡಿ ಇತ್ತು. ಅದನ್ನು ಬದಲಾವಣೆಗೆ ಆಟೋಮೇಷನ್ ಬೇಕಾಗಿದೆ ಅಂತ ಅಭಿಯಂತರರು ವ್ಯಕ್ತಪಡಿಸ್ತವ್ರೆ. ನಾವು ಅದರಂತೆ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ.